ನೋಡಿ ಇವಾಗ ಮೊದಲಿಗೆ ನಾನು 1 ಕಪ್ ಆಗುವಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ತುರ್ಕೊಂಡು ಇದರಲ್ಲಿ ಮಿಕ್ಸಿಯಲ್ಲಿ ಹಾಕ್ಕೊತಿದ್ದೀನಿ. ನಾನು ಇವಾಗ ತೋರಿಸಿದ್ದೀನಲ್ಲ ಆ ಸೈಜಿನ ಕೊಬ್ಬರಿ ನಾನು ತುರ್ಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊತಿದ್ದೀನಿ. ಇವಾಗ ಇದು ನಾನು ಸ್ಮೂತಾಗಿ ರುಬ್ಕೊತಿದ್ದೀನಿ. ನೈಸಾಗಿ ರುಬ್ಕೋಬೇಕಾಗುತ್ತೆ. ನೀವಿಲ್ಲಿ ಸ್ಮೂತಾಗಿ ರುಬ್ಕೊಂಡು ಮತ್ತೆ ಇದೇ ಕಪ್ನಲ್ಲಿ ವಾಪಸ್ ಇದನ್ನು ಹಾಕ್ಕೊತಿದ್ದೀನಿ. ಯಾವುದೇ ತರಕಾರಿ ಇಲ್ಲ ಅಂದರೆ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ ನೋಡ್ಬೋದು. ತುಂಬ ರುಚಿಯಾಗಿ ಬರುತ್ತೆ ಮತ್ತು ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ. ಜಸ್ಟ್ 5 ನಿಮಿಷದಲ್ಲಿ ಈ ರೆಸಿಪಿನ ನೀವು ಮಾಡ್ಕೋಬೋದು. ಇವಾಗ ಕೊಬ್ಬರಿ ರುಬ್ಕೊಂಡಾದ್ಮೇಲೆ ನಾನಿಲ್ಲಿ ಸಣ್ಣ ಪ್ಯಾನ್ನಲ್ಲಿ 1-2 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಹಾಕ್ಕೊತಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು 1-2 ಇಲೈಚಿ ಹಾಕ್ಕೊತಿದ್ದೀನಿ. ಮತ್ತು 4 ಲವಂಗ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ದಾಲ್ಚಿನ್ನಿ ಹಾಕ್ಕೊತಿದ್ದೀನಿ. ಇವಾಗ ಈ ಎಲ್ಲ ಸಾಮಗ್ರಿ ನಾನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ. ಅಥವಾ ಒಂದು ಸ್ವಲ್ಪ ಗರಿ ಆಗಬೇಕು ಅಷ್ಟು ಹುರ್ಕೋಬೇಕಾಗುತ್ತೆ. ಇದನ್ನು ನೋಡಿ ಹುರ್ಕೊಂಡಾಗಿದೆ. ಇವಾಗ ಹುರ್ಕೊಂಡಾದ್ಮೇಲೆ ಇದನ್ನು ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಇದನ್ನು ಸ್ಮೂತಾಗಿ ರುಬ್ಕೊತಿದ್ದೀನಿ. ಇದು ಕೂಡ ಅಷ್ಟೇ ತರಿಯಾಗಿರಬಾರ್ದು, ಸ್ಮೂತಾಗಿ ರುಬ್ಕೊಳ್ಳಿ. ಇವಾಗ ನಾನು ಮಿಕ್ಸಿಯಲ್ಲಿ ಅದನ್ನು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊತಿದ್ದೀನಿ. ನೋಡಿ ರುಬ್ಕೊಂಡು ನಾನು ಇಲ್ಲಿ ಕಡಾಯಿ ಇಟ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಗರಂ ಆದಮೇಲೆ ಜೀರಿಗೆ ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪ. ಮತ್ತು ಒಂದು ಸ್ವಲ್ಪನೇ ಹಿಂಗೆ ಹಾಕ್ಕೊತಿದ್ದೀನಿ. ಇವಾಗ ಜೀರಿಗೆ ಮತ್ತು ಒಂದು ಸ್ವಲ್ಪ ಹಿಂಗೆ ಹಾಕಿದ ಮೇಲೆ 1-2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಇವಾಗ ಇಲ್ಲಿ ನಾನು ಸಾಸಿವೆ ಎಣ್ಣೆ ಬಳಸಿದ್ದೀನಲ್ಲ, ನೀವು ಇಲ್ಲಿ ನಾರ್ಮಲಾಗಿ ನಿಮ್ಮ ಮನೆಯಲ್ಲಿ ಯಾವುದು ಎಣ್ಣೆ ಯೂಸ್ ಮಾಡ್ತೀರಲ್ಲ ಅದನ್ನು ಕೂಡ ಹಾಕ್ಕೋಬೋದು. ಈರುಳ್ಳಿ ಕೆಂಪಾದಮೇಲೆ ನಾನಿಲ್ಲಿ ಮಸಾಲ ಹಾಕ್ಕೊತಿದ್ದೀನಿ. ನಾವು ರುಬ್ಕೊಂಡಿಟ್ಟಿರೋಂಥ ಮಸಾಲ, ಅದರ ಜೊತೆಗೆ ಈ ಕೊಬ್ಬರಿ ಪೌಡ್ರ್ ಕೂಡ ಹಾಕ್ಕೊತಿದ್ದೀನಿ. ಕೊಬ್ಬರಿ ಪೌಡ್ರ್ ಸ್ಮೂತಾಗಿ ಇರಬೇಕು, ತುಂಬಾ ಸರಿಯಾಗಿ ಬರುತ್ತೆ ಈ ರೆಸಿಪಿ. ಇವಾಗ ಈ ಕೊಬ್ಬರಿ ನಾನು ಕೆಂಪಾಗೋ ತನಕ ಅದನ್ನು ಸ್ಲೋ ಗ್ಯಾಸ್ನಲ್ಲಿ ಅಥವಾ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದನ್ನು ಹುರ್ಕೊತಿದ್ದೀನಿ. ಈರುಳ್ಳಿ ಕೆಂಪಾದ್ಮೇಲೆ ಕೊಬ್ಬರಿನ ಹಾಕ್ಕೊಳ್ಳಿ. ಕೆಂಪಾಗೋ ತನಕ ಹುರ್ಕೋಬೇಕಾಗುತ್ತೆ ನೀವಿಲ್ಲಿ ಕೊಬ್ಬರಿ ಕೂಡ. ಇವಾಗ ಸ್ವಲ್ಪ ಗರಂ ಮಸಾಲ ಮತ್ತು ಖಾರಕ್ಕೆ ಎಷ್ಟು ಬೇಕು ಅಷ್ಟು ರೆಡ್ ಖಾರದ ಪುಡಿ ಮತ್ತು ಒಂದು ಸ್ವಲ್ಪನೇ ಧನಿಯಾ ಪೌಡರ್ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪ ಅರಿಶಿಣ ಹಾಕಿದ್ದೀನಿ. ಇಲ್ಲಿ ಧನಿಯಾ ಪೌಡರ್ ಮಿಸ್ ಮಾಡ್ರೂ ನಡೆಯುತ್ತೆ, ಯಾಕೆಂದರೆ ನಾವು ಧನಿಯಾ ಹಾಕಿರ್ತೀವಲ್ಲ ಮೊದಲೇ, ಹೀಗಾಗಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಇವಾಗ ಈ ಕೊಬ್ಬರಿ ನಾನು ಕೆಂಪಾಗೋ ತನಕ ಹುರ್ಕೊಂಡು ಆದಮೇಲೆ ನಾನಿಲ್ಲಿ ನೀರು ಹಾಕ್ಕೊತಿದ್ದೀನಿ. ಸುಮಾರು 2-3 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊತಿದ್ದೀನಿ. ಮತ್ತು ನೀವಿಲ್ಲಿ ಬಿಸಿನೀರೇ ಹಾಕ್ಕೋಬೇಕು, ಸರಿಯಾಗಿ ಬರುತ್ತೆ ಈ ಸಾಂಬಾರು, ನಮ್ಮ ಕೊಬ್ಬರಿಯ ಸಾಂಬಾರು. ಓಕೆ ನೋಡಿ ಕುದಿ ಬಂದಿದೆ. ಸುಮಾರು ನಾನಿಲ್ಲಿ 2-3 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿನಿ. ನೀವಿಲ್ಲಿ ಎಷ್ಟು ನೀರು ಹಾಕ್ಕೋಬೇಕಂದ್ರೆ ನೀವು ಕೊಬ್ಬರಿ ಎಷ್ಟು ತೊಗೊಂಡಿರ್ತೀರಲ್ಲ ಆ ಹಿಸಾಬ್ಗಿಂತ ನೀವಿಲ್ಲಿ ನೀರು ಹಾಕ್ಕೋಬೇಕಾಗುತ್ತೆ. ಗಟ್ಟಿ ಬೇಕು ತೊಳಿಬೇಕು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಇವಾಗ ಒಂದು 3-4 ನಿಮಿಷ ಆಗೋ ತನಕ ನಾನು ಇದನ್ನು ಕುದಿಸ್ಕೊಂಡು ತೊಗೊತಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊತಿದ್ದೀನಿ ಇಲ್ಲಿ, ಅಥವಾ ಮೇಲೆ ಎಣ್ಣೆ ಸಪ್ರೇಟ್ ಆಗಬೇಕು ಅಲ್ಲಿ ತನಕ ಇದನ್ನು ಕುದಿಸ್ಬೇಕಾಗುತ್ತೆ. ನೋಡಿ ನಮ್ಮ ರುಚಿಯಾಗಿರುವಂತಹ ಕೊಬ್ಬರಿಯ ಸಾಂಬಾರು ತಯಾರಾಗಿದೆ. ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದು ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ಮತ್ತು ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು